ಅದಕ್ಕೆ ಒಂದು ಊರೊಳಗೊಬ್ಬ ಫಕೀರ ಇದ್ದ. ಆ ಫಕೀರ ದಿನನಿತ್ಯ ಏನು ಮಾಡ್ತಾ ಇದ್ದ ಅಂದ್ರೆ ಭಿಕ್ಷೆಯನ್ನ ಬೇಡ್ಕೊಂಡು ಬರ್ತಿದ್ದ. ಊರೊಳಗೆಲ್ಲ ಹೋಗಿ ಯಾರು ಕೊಡ್ತಿದ್ರು, ಕೆಲವೊಂದು ಜನ ಬಿಡ್ತಿದ್ರು, ಹಂಗ ಕಳಿಸ್ತಿದ್ರು. ಇಡೀ ದಿನ ಸಂಚಾನಕ ಭಿಕ್ಷೆಯನ್ನ ಬೇಡ್ಕೊಂಡು ಬಂದರೂ ಕೂಡ ಒಂದು ಹೊತ್ತಿನ ಊಟ ಸುತ್ತಕ್ಕೆ ಆಗ್ತಿರ್ಲಿಲ್ಲ ಆ ಫಕೀರಂದು. ಇದನ್ನೆಲ್ಲ ನೋಡಿ ಬಹಳಷ್ಟು ನೋವಾಗ್ತಿತ್ತು ಅವಂಗ. ಇಡೀ ಊರೆಲ್ಲ ಸುತ್ತನು ಒಂದು ಹೊತ್ತ ಎರಡು ಹೊತ್ತ ಉಣ್ಣಲಿಕ್ಕೆ ಪ್ರಸಾದ ಸಿಗ್ತಾ ಇಲ್ವಲ್ಲ ಅಂಥೇಳಿ. ಆದರೂ ಕೂಡ ತನ್ನ ಕೆಲಸವನ್ನು ಬಿಟ್ಟಿರಲಿಲ್ಲ. ಒಂದು ದಿವಸ ಭಿಕ್ಷೆಯನ್ನು ಬೇಡ್ತಾ ಬೇಡ್ತಾ ರಾಜನ ಮನೆಯ ಮುಂದೆ ಹಾದು ಹೋಗ್ತಾ ಇದ್ದ. ಹೋಗುವ ಸಂದರ್ಭದೊಳಗೆ ಅವನ ದೃಷ್ಟಿಗಳು ರಾಜನ ಅರಮನೆ ಮುಂದೆ ಹೋಗ್ತದ. ಹೋದಾಗ ಅಲ್ಲಿ ನೋಡ್ತಾನ ರಾಜನ ಆಸ್ಥಾನದಲ್ಲಿ ಆನೆಗಳನ್ನು ಮಾವುತ ಮೇಯಿಸ್ತಿರ್ತಾನ. ಹೆಂಗ ಮೇಯಿಸ್ತಿರ್ತಾನಪ್ಪ ಅಂದ್ರೆ ಆ ಆಣಿ ತಿನ್ನಂಗಿಲ್ಲ ಅಂದ್ರೂ ಕೂಡ ಆ ಮಾವುತ ತಿನ್ನಂತೇಳಿ ತುರುಕ್ತಿರ್ತಾನ ಬಾಯಾಗ. ಎಂಥದ ನಾವು ನೀವು ತಿಂತೀವಲ್ಲ ಅಂಥದಲ್ಲ, ಅದಕ್ಕಿಂತ ಹೆಚ್ಚಿನದು ಮೃಷ್ಟಾನ್ನ ಭೋಜನವನ್ನು ತಿನ್ನಿಸ್ತಿರ್ತಾನ. ಆ ಆನೆ ಒಲ್ಲಂತಿರ್ತದ, ಇವತ್ತು ತಿನ್ನಿಸೋದು ಬಿಡಂಗಿಲ್ಲ. ಇದನ್ನು ನೋಡಿದ ಫಕೀರಂಗ ಒಂದಿಷ್ಟು ಮನಸ್ಸಿನೊಳಗೆ ಪರಿವರ್ತನೆ ಆಲೋಚನೆ ಬಂತು. ಬಯಸ್ಕೊಂಡು ನಾ ಹೋದ್ನಿ ಅಂದ್ರೆ ನನಗೆ ಯಾರೂ ಕೊಡಂಗಿಲ್ಲ, ನಾ ಬಯಸೋದು ಬಿಟ್ಟು ಒಂದು ಕಡೆ ಕೂತ್ನಿ ಅಂದ್ರೆ ನೋಡೋಣಲ್ಲ ಅಂಥೇಳಿ ಅನ್ಕೊಂಡ. ಒಂದು ದಿವಸ ಫಕೀರ ಏನು ಮಾಡಿದ ಅಂದ್ರೆ ದಿನನಿತ್ಯ ಊರಾಗ ಭಿಕ್ಷೆಗೆ ಹೋಗೋದು ಬಿಟ್ಟ ಒಂದು ಕಡೆ ಹೋಗಿ ಕುತ್ಕೊಂಡ ಸುಮ್ಮ ಧ್ಯಾನ ಮಾಡ್ಕೋತ ಭಗವಂತನ ಧ್ಯಾನ ಮಾಡ್ತಾ ಕುತ್ಕೊಂಡು ಬಿಡ್ತಾನ. ಊರಾಗಿನ ಮಂದಿ ಎಲ್ಲ ಹೋಗ್ತಾರ, ಮಾತಾಡಿಸ್ತಾರ, ಕೇಳ್ತಾರ, ಏನೋ ಮಾತಾಡಂಗಿಲ್ಲ, ಸುಮ್ಮನೆ ಆಗಿಬಿಟ್ಟ. ಇವತ್ತು ಯಾಕೆ ಹಿಂಗಾಗಿ ಅಲ್ಲ, ಇವ ದಿನ ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ದ, ಇವತ್ತು ಹೋಗಬಲ್ಲಲ್ಲ, ಏನೋ ಆಗ್ಯದ ಇವಂಗ. ಈ ವಿಚಾರ ಊರು ತುಂಬ ಹಬ್ಬಿತು. ಊರಾಗಿನ ಮಂದಿ ಫಕೀರ ಧ್ಯಾನ ಕೂತಾನ, ತಪಸ್ಸು ಮಾಡಕ್ಕೆ ಕೂತಾನ, ಅವನ ಆಶೀರ್ವಾದ ಪಡಿಬೇಕು ಅಂತೇಳಿ ಊರ ಮಂದಿ ಎಲ್ಲ ಬರಕ್ಕೆ ಚಾಲೋ ಆತು. ಈ ವಿಚಾರ ರಾಜನ ಕಿವಿಗೆ ಹೋಗಿ ಬಿತ್ತು. ಫಕೀರ್ ಸಾಹೇಬರು ಬೆಳಗ್ಗಿನಿಂದ ಏನೂ ಊಟ ಮಾಡಿಲ್ಲ, ಏನೂ ತಿಂದಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ, ಯಾರನ್ನು ಏನೂ ಕೇಳಿಲ್ಲ, ಧ್ಯಾನಕ್ಕೆ ಕೂತು ಬಿಟ್ಟಾರ ಅಂಥೇಳಿ ಈ ವಿಚಾರ ಹೋಗಿ ರಾಜನ ಕಿವಿಗೆ ಮುಟ್ಟಿತು. ರಾಜ ನಮ್ಮೂರೊಳಗೊಬ್ಬ ಮಹಾಜ್ಞಾನಿ ಅದಾನಲ್ಲ, ಅಂಥ ಜ್ಞಾನಿಯ ದರ್ಶನ ಆಶೀರ್ವಾದ ನಾನು ಪಡ್ಕೊಳ್ಬೇಕಂತ ಹೇಳಿ ರಾಜ ಅರಮನೆಯಿಂದ ಬಂಗಾರ ತಾಟದೊಳಗೆ ಮೃಷ್ಟಾನ್ನ ಭೋಜನವನ್ನು ತಯಾರು ಮಾಡಿಕೊಂಡು ತನ್ನ ಬೆಂಬಲಿಗರ ಜೊತೆಗೆ ಬಂದ ಕೇಳ್ತಾನ ಫಕೀರನ. ಬೆಳಗ್ಗೆಯಿಂದ ಏನನ್ನು ಸ್ವೀಕಾರ ಮಾಡಿಲ್ಲ ಅಂತೆಲ್ಲ ಜನ ಹೇಳ್ತಾ ಇದ್ದಾರೆ, ತಾವು ನಾ ತಂದಿರ್ತಕ್ಕಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ರಿ ಅಂತ ಕೇಳಿದ. ಅವಾಗ ಫಕೀರ ಹೇಳ್ತಾನ, ನನಗೆ ಏನೂ ಬೇಡ, ನೀ ಕೊಡೋದು ನನಗೆ ಏನೂ ಬೇಡ ಅಂದ. ಅವಾಗ ರಾಜನ ಮನಸ್ಸಿನಾಗ ಹೊಳಿತು, ನಾವು ಕೊಡ್ತೀವಂದ್ರು ಇವರು ಬ್ಯಾಡ ತರಲ್ಲ. ಯಾರ ಬ್ಯಾಡ ಅಂತಾರೆ ನೀವು ಕೊಡ್ತೀರಂದ್ರೆ? ಕೊಡ್ತೀನಂದ್ರೆ ನೀವು ಯಾರ ಬ್ಯಾಡ ಅಂತೀರ? ಯಾರೋ ಬೇಡ, ಇನ್ನೂ ಬೇಕತ್ತೀರಿ. ಹಂಗ ಅವಾಗ ಫಕೀರ ನನಗೆ ಏನೋ ಕೊಡೋದು ಬೇಡ ಅಂದ. ರಾಜ ಮನಸ್ಸಿಗೆ ಬಹಳ ಆನಂದ ಆಯಿತು. ಏನೋ ಬ್ಯಾಡ ಅಂತಕ್ಕಂಥ ಒಬ್ಬ ಮಹಾಜ್ಞಾನಿ ನಮ್ಮ ಊರೊಳಗೆ ಅದಾನ, ನಮಗಿಷ್ಟು ದಿವಸ ಗೊತ್ತಾಗಲಿಲ್ಲ ಅಂಥೇಳಿ ಅದ ಊರೊಳಗೆ ಒಂದಿಷ್ಟು ಜಾಗ ತಗೊಂಡ. ಆ ಜಾಗದೊಳಗೆ ಆ ಫಕೀರನನ್ನು ಇರಿಸಲಿಕ್ಕೆ ಒಂದು ಮಸೀದಿಯನ್ನು ಕಟ್ಟಿಕೊಟ್ಟ. ಅವಾಗ ಹೇಳ್ತಾನ ಫಕೀರಿಗೆ, ನಾನು ನಿಮಗೋಸ್ಕರ ಒಂದು ಸುಂದರವಾಗಿರ್ತಕ್ಕಂತಹ ಮಸೀದಿ ಕಟ್ಸೀನಿ, ನೀವು ಆ ಮಸೀದಿ ಒಳಗೆ ಇರಬೇಕು ಅಂದ. ಅವಾಗ ಫಕೀರ ಅಂದ, ನನಗೇನೂ ಬೇಡ,
ನೀವು ಬ್ಯಾಡ ಅಂದರೆ ಹೆಂಗೆ ಆಗ್ತದ, ಅದು ನಮ್ಮ ಭಕ್ತಿ ಕಾಣಿಕೆ ಅದ, ತಗೋರಿ ಅಂತೇಳಿ ಅರ್ಪಣೆ ಮಾಡಿದ. ಅವಾಗ ಫಕೀರಿಗೆ ಅನಿಸ್ತು, ನಾ ದಿನನಿತ್ಯನೂ ಕೂಡ ಊರೆಲ್ಲ ಸುತ್ತಾಕಿ ಭಿಕ್ಷೆ ಬೇಡ್ತಿದ್ದೆ, ಯಾರೂ ಕೂಡ ಒಂದು ತುತ್ತು ಒಂದು ಹೊತ್ತಿಗೆ ಆಗುವಷ್ಟು ಊಟವನ್ನು ಯಾರೂ ಕೊಡ್ತಿರಲಿಲ್ಲ. ಆದರೆ ಒಂದು ದಿವಸ ನಾ ಎಲ್ಲವನ್ನು ಧಿಕ್ಕರಿಸಿದೆ, ಯಾರನ್ನೂ ಕೂಡ ಏನನ್ನು ಕೈ ಮಾಡಿ ಬೇಡಬಾರದು ಅಂತಕ್ಕಂತಹ ಭಾವನೆಯನ್ನು ತಾಳಿದೆ. ಆದರೆ ಎಲ್ಲವೂ ನನ್ನನ್ನು ಹುಡ್ಕೊಂಡು ಬರಲಿಕ್ಕೆ ಪ್ರಾರಂಭ ಆಯ್ತಲ್ಲ, ಇದು ಯಾವುದರ ಪ್ರಭಾವಪ್ಪ ಅಂದ್ರೆ ನಾವು ಬೇಡದೆ ಇರುವುದರ ಪ್ರಭಾವದಿಂದ ಎಲ್ಲವೂ ನಮ್ಮನ್ನು ಹುಡ್ಕೊಂಡು ಬರ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ನಾವು ಬೇಡ್ಕೋತ ಹೋದಿವಿ ಅಂದ್ರೆ ಯಾವುದಕ್ಕೆ ಬೇಡ್ತೀವಿ ನಾವು ಅಂದ್ರೆ ಸಂಸಾರಕ್ಕೆ ಬೇಡ್ತೀವಿ ವಿನಃ ಬಿಟ್ಟರೆ ಯಾವುದಕ್ಕೂ ಬೇಡಂಗೆ ಇಲ್ಲ. ನೀವು ಬೇಡ್ತೀರೇನ್ರಿ?